ಇರಾನ್ ಅಮೆರಿಕ ಯುದ್ಧದಿಂದಾಗಿ ವಿಶ್ವವೇ ತಲ್ಲಣವಾಗಿದೆ. ಎಲ್ಲಾ ದೇಶಗಳು ಇಂಧನ ಸಂಕಷ್ಟಕ್ಕೆ ಸಿಲುಕಿವೆ. ಹೀಗಾಗಿ ದೇಶದ ಜನರಿಗೆ ಪ್ರಧಾನಿ ಮೋದಿ ತ್ಯಾಗದ ಪಾಠ ಮಾಡಿದ್ರು. ಮೋದಿಯ ಇದೇ ಮಾತು ಚಿನ್ನದ ಉದ್ಯಮದವರಿಗೆ ಶಾಕ್ ಕೊಟ್ರೆ ಕೆಲವರು ಮೋದಿ ಮಾತನ್ನೇ ಪಾಲಿಸಿ ಮೆಟ್ರೋ ಹತ್ತಿದ್ದಾರೆ. कोई भी कार्यक्रम हो, हम सोने के गहने नहीं खरीदेंगे. ಇದೇ ಮಾತು ಪ್ರಧಾನಿ ಮೋದಿ ಹೇಳಿದ ಇದೇ ಮಾತಿನಿಂದ ಚಿನ್ನದ ಉದ್ಯಮ ತಲ್ಲಣಗೊಂಡಿದೆ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿಗಳು ಹೇಳುತ್ತಿದ್ದಂತೆ ಇತ್ತ ಆಭರಣ ತಯಾರಕರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. 1 ವರ್ಷ ಚಿನ್ನ ಖರೀದಿ ಬೇಡ ಎಂದ ಮೋದಿ ಚಿನ್ನಾಭರಣ ತಯಾರಕರಿಗೆ ಕೆಲಸ ಕಳೆದುಕೊಳ್ಳೋ ಭೀತಿ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಾಗಿದೆ. ಚಿನ್ನದ ಬೆಲೆಯಲ್ಲೂ ಭಾರಿ ವ್ಯತ್ಯಾಸ ಕಂಡುಬಂದಿದೆ. ಚಿನ್ನ ಅತ್ಯಂತ ದುಬಾರಿಯಾಗಿರುವ ಕಾರಣ 1 ವರ್ಷ ಖರೀದಿ ನಿಲ್ಲಿಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿಗಳು ಹೀಗೆ ಹೇಳುತ್ತಿದ್ದಂತೆ ಗೋಲ್ಡ್ ಸ್ಮಿತ್ಗಳಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಜನ ಚಿನ್ನವನ್ನ ಖರೀದಿ ಮಾಡದೆ ಹೋದ್ರೆ ಆಭರಣ ತಯಾರು ಮಾಡುವವರು ಕೆಲಸ ಕಳೆದುಕೊಳ್ಳಲಿದ್ದಾರೆ. ಇರಾನ್ ಅಮೆರಿಕ ಯುದ್ಧದಿಂದಾಗಿ ಚಿನ್ನದ ಬೆಲೆ ಕೈಗೆ ಸಿಗದಂತೆ ಹೋಗಿದೆ. ಇದರಿಂದ ಈಗಾಗಲೇ 30% ವ್ಯಾಪಾರ ಕಡಿಮೆಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಆಭರಣ ತಯಾರಿಕೆ ಕ್ಷೇತ್ರದಲ್ಲಿ 1 ಲಕ್ಷ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಈಗ ಮೋದಿ ಹೇಳಿಕೆ ಬಳಿಕ ಚಿನ್ನ ಖರೀದಿ ಕಡಿಮೆ ಆದರೆ 30% ಜನ ಕೆಲಸ ಕಳೆದುಕೊಳ್ಳಲಿದ್ದಾರೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂತ ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ ಪ್ರಧಾನಿಗೆ ಮನವಿ ಮಾಡಿದೆ. ಇವಾಗಲೇ ಆಲ್ರೆಡಿ 30-40% ಕೆಲಸ ಕಳ್ಕೊಂಡಿದ್ದಾರೆ. ಇವಾಗ ಇದೇ ಪರಿಸ್ಥಿತಿ ಹೋದ್ರೆ ಪಾಪ ನಮ್ಮಲ್ಲಿ ಇನ್ನು ಮುಂದಕ್ಕೆ ಆರ್ಟಿಸನ್ಸೇ ಇರಲ್ಲ. ಆಮೇಲೆ ಮುಂದಕ್ಕೆ ನಾವು ಏನೋ ಒಂದು ವಸ್ತು ತಯಾರು ಮಾಡಿಸೋದಕ್ಕೆ ಸ್ಕಿಲ್ಡ್ ಲೇಬರ್ ನಾವು ಕಳ್ಕೊಂಡ್ಬಿಡ್ತೀವಿ. ಅತ್ತ ಶಾಲಾ ಕಾಲೇಜುಗಳಲ್ಲಿ ಆನ್ಲೈನ್ ಕ್ಲಾಸ್ಗೆ ಮೋದಿ ಸಲಹೆ ಕೊಟ್ಟಿರೋದಕ್ಕೆ ಬೆಂಗಳೂರಿನಲ್ಲಿ ಖಾಸಗಿ ಶಾಲಾ ಒಕ್ಕೂಟ ವಿರೋಧಿಸುತ್ತಿದೆ. ಆನ್ಲೈನ್ ತರಗತಿಯಿಂದ ಈಗಾಗಲೇ ಸಾಕಷ್ಟು ಹಾನಿಯಾಗಿದೆ. ಮೋದಿ ಹೇಳಿಕೆ ಆಘಾತ ಉಂಟು ಮಾಡಿದೆ ಅಂತ ಕೃಪಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಹೇಳಿದ್ದಾರೆ. ಆನ್ಲೈನ್ ಕ್ಲಾಸ್ ಅವೈಜ್ಞಾನಿಕ ಕ್ರಮ ಅಂತ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಕೂಡ ಕಿಡಿಕಾರಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸೊ ಅದು ಜನಗಳಿಗೇನೆ ಬಿಟ್ಟಿದ್ದಾರೆ, ನಿಜ, ಅದು ಒಪ್ಕೊಳ್ತೀವಿ. ಆದ್ರೆ ಶಾಲೆಗಳನ್ನ ಆನ್ಲೈನ್ ಶಿಕ್ಷಣವನ್ನು ಮಾಡ್ರಿ, ಶಾಲೆ ನಡೆಸೋದು ಬೇಡ ಅನ್ನೋ ಒಂದು ಮೆಸೇಜು ತುಂಬಾ ಆಘಾತಕಾರಿಯಾದಂತಹ ವಿಷಯ. ಯಾಕಂದ್ರೆ ಮಕ್ಕಳು ಶಿಕ್ಷಣವನ್ನು ಕಲಿಬೇಕಾಗಿರೋದು ಶಾಲೆಯಲ್ಲಿ. ಶಿಕ್ಷಣ ಅಂದ್ರೆ ತಮ್ಮ ಸುಂದರವಾದ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಕಲಿಕೆಯನ್ನ ಶಾಲೆಯಲ್ಲಿ ಮಕ್ಕಳು ಕಲಿತಾರೆ. ಸೊ ಅಂತ ಶಾಲಾ ವಾತಾವರಣವನ್ನ ತಪ್ಪಿಸಿ ಆನ್ಲೈನ್ ಶಿಕ್ಷಣವನ್ನ ಕೊಡಬೇಕಾಗುತ್ತೆ ಅನ್ನೋ ಮಾತಿದೆಯಲ್ಲ, ಅದು ಖಂಡಿತ ದೊಡ್ಡ ಆಘಾತಕಾರಿಯಾದಂತಹ ವಿಷಯ. ಇದೊಂದು ಅವೈಜ್ಞಾನಿಕ ಕ್ರಮ ಆಗತ್ತೆ. ಇವತ್ತು ಮೆದುಳಿನ ನರಮಂಡಲದ ಒಂದು ಕಲಿಕೆಯ ವಿಧಿವಿಧಾನ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಕ್ಲಾಸೇ ಅಗತ್ಯ ಇರ್ತಕ್ಕಂಥದ್ದು. ಮೋದಿ ಸಲಹೆ ಬೈಕ್ ಬಿಟ್ಟು ಮೆಟ್ರೋ ಹತ್ತಿದ ಸವಾರರು. ಇನ್ನು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಎಂದಿದ್ದ ಮೋದಿ ಮೆಟ್ರೋ ಸೇರಿದಂತೆ ಸಾರ್ವಜನಿಕ ಸಾರಿಗೆ ಬಳಸಿ ಅಂತ ಸಲಹೆ ನೀಡಿದರು. ಎಷ್ಟು ಜನ ಈ ಮಾತನ್ನ ಪಾಲಿಸುತ್ತಿದ್ದಾರೆ ಅಂತ TV9 ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ರಿಯಾಲಿಟಿ ಚೆಕ್ ಇಳಿದಿತ್ತು. ಒಂದಷ್ಟು ಮಂದಿ ಬೈಕ್ ಮನೆಯಲ್ಲೇ ಬಿಟ್ಟು ಬಸ್ ಹತ್ತಿ ಬಂದಿದ್ರು. ತಪ್ಪೇನಿಲ್ಲ, ಹೇಳೋದು ಒಳ್ಳೆಯದೇ. ಯಾಕಂದರೆ ಒಂದು ರೀತಿಯಿಂದ ಜನಗಳಿಗೆ ಅನುಕೂಲ. ಆದರೆ ದೇಶದ ಆರ್ಥಿಕತೆಯ ಸಲುವಾಗಿ ನೋಡಿದಾಗ ಒಂದು ಒಳ್ಳೆ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಜನಗಳು ಅದನ್ನು ಫಾಲೋ ಮಾಡಿದರೆ ಇನ್ನೂ ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಚೆನ್ನಾಗಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಹೇಳಿರುತ್ತಾರೆ. ಇನ್ನು ಕೆಲವರು ಬೈಕ್ ಬಿಟ್ಟು ಮೆಟ್ರೋ ಏರಿ ಕಚೇರಿಗೆ ಹೋಗಿದ್ರು. ಸರ್, ನಾನು ಇಷ್ಟು ದಿನ ಆಫೀಸ್ಗೆ ಬೈಕಲ್ಲೇ ಓಡಾಡ್ತಿದ್ದು. ಅವ್ರು ಹೇಳಿಕೆ ನೋಡ್ಬಿಟ್ಟು ಮೊನ್ನೆ ಬೈಕ್ ನಿಲ್ಲಿಸ್ಬಿಟ್ಟು ಇವತ್ತು ಮೆಟ್ರೋದಲ್ಲಿ ಬಂದಿದ್ದೀನಿ. ಅವ್ರು ಏನು ಹೇಳಿದ್ರು ನಮ್ಮ ದೇಶಕ್ಕೆ ಒಳ್ಳೇದು ಹೇಳ್ತಾರೆ ಅನ್ನೋದು ನಮ್ಮ ನಂಬಿಕೆ. ಯುದ್ಧದಿಂದಾಗಿ ದೇಶ ಸಂಕಷ್ಟದಲ್ಲಿದ್ದು ಜನ ಕೆಲ ತ್ಯಾಗಗಳನ್ನ ಮಾಡಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ ನಿಜ. ಆದರೆ ಚಿನ್ನಾಭರಣ ತಯಾರಕರು ಪರ್ಯಾಯ ಉದ್ಯೋಗ ಕೊಡಿ ಅಂತಿದ್ದಾರೆ. ಇದರ ನಡುವೆ ಕೆಲ ಪ್ರಯಾಣಿಕರು ಮೋದಿ ಮಾತು ಪಾಲಿಸಿ ಮೆಟ್ರೋ ಹಾಗೂ BMTC ಏರಿದ್ದಾರೆ. ವಿನಯ್ ಕಾಶ್ಯಪ್ಪನವರ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.